ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರನೌನ್ ಬಗ್ಗೆ ನೋಡೋಣ. ಅಂದರೆ ಪ್ರನೌನ್ ಅಂದರೆ ಏನು, ಟೈಪ್ಸ್ ಆಫ್ ಪ್ರನೌನು ಮತ್ತು ಎಕ್ಸಾಂಪಲ್ಸ್ ಆಫ್ ಪ್ರನೌನ್ನ ನೋಡೋಣ. ಆ್ಯಂಡ್ ಸಮ್ ಟಿಪ್ಸ್ ಫಾರ್ ಫೈಂಡ್ ಎ ಪ್ರನೌನ್ ಆ್ಯಂಡ್ ಟೈಪ್ಸ್ ಆಫ್ ಪ್ರನೌನ್. ಅಂದರೆ ಕೆಲವೊಂದು ಈಸಿ ಟಿಪ್ಸ್ಗಳನ್ನು, ಪ್ರನೌನ್ನ ಯಾವ ರೀತಿ ಫೈಂಡ್ ಮಾಡೋದು ಮತ್ತು ಪ್ರನೌನ್ನ ಟೈಪ್ಸ್ನ ಯಾವ ರೀತಿ ಫೈಂಡ್ ಮಾಡೋದು ಎಕ್ಸಾಮಲ್ಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂತ ನೋಡೋಣ. ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳ್ತಾರೆ ಫೈಂಡ್ ದ ಪ್ರನೌನ್ ಅಂತ. ಅಂದರೆ ವಿಚ್ ಟೈಪ್ ಆಫ್ ಪ್ರನೌನ್ ಈಸ್ ದಿಸ್ ಅಂತ ಕೇಳ್ತಾರೆ. ಆ ಕ್ವಶನ್ಗೆ ಇವತ್ತು ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದರೆ ಪ್ರನೌನಲ್ಲಿ ಯಾವುದೇ ರೀತಿಯ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡೋಕ್ಕೆ ಏಬಲ್ ಆಗಿರ್ತೀರ. ಸೊ ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಸೊ ಹಾಗಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಸೊ ಫಸ್ಟಾಗಿ ನಾವು ವಾಟ್ ಈಸ್ ಪ್ರನೌನನ್ನು ನೋಡೋಣ. ಅಂದರೆ ಪ್ರನೌನ್ ಅಂದರೆ ಏನು ಅಂತ ನೋಡೋಣ. ಪ್ರನೌನ್ ಈಸ್ ಎ ವರ್ಡ್ ದಟ್ ರೀಪ್ಲೇಸಸ್ ಎ ನೌನ್ ಆರ್ ನೌನ್ ಫ್ರೇಸ್. ಇಟ್ ಯೂಸ್ ಟು ಅವಾಯ್ಡ್ ರಿಪಿಟೇಷನ್ ಆ್ಯಂಡ್ ಮೇಕ್ ಸೆಂಟೆನ್ಸ್ ಮೋರ್ ಕಾನ್ಸೈಸ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಪ್ರನೌನ್ ಈಸ್ ಎ ವರ್ಡ್. ಪ್ರನೌನ್ ಅನ್ನೋದು ಒಂದು ವರ್ಡ್ ದಟ್ ರೀಪ್ಲೇಸ್ ಎ ನೌನ್ ಆರ್ ಎ ನೌನ್ ಫ್ರೇಸ್. ಅಂದರೆ ಪ್ರನೌನ್ ಅಂದರೆ ಏನು ಅಂದರೆ ಫ್ರೆಂಡ್ಸ್, ಒಂದು ವರ್ಡು, ಆ ವರ್ಡು ನೌನನ್ನು ರೀಪ್ಲೇಸ್ ಮಾಡ್ತಿರಬೇಕು. ನೌನನ್ನು ಅಥವಾ ನೌನ್ ಫ್ರೇಸನ್ನು ರೀಪ್ಲೇಸ್ ಮಾಡ್ತಿರಬೇಕು. ಯಾವ ರೀತಿ ಅಂದರೆ ನೋಡಿ, ಯಾವುದೇ ಒಂದು ಸೆಂಟೆನ್ಸಲ್ಲಿ, ಒಂದು ಲಾಂಗ್ ಸೆಂಟೆನ್ಸಲ್ಲಿ ನಾವು ನೌನ್ ಅನ್ನೋ ನೌನ್ ವರ್ಡ್ನ, ಅಂದರೆ ಯಾವ ವರ್ಡ್ ನೌನ್ ಆಗಿರುತ್ತೋ, ಅಂದರೆ ನಾಮಪದ ಆಗಿರುತ್ತೋ, ಆ ವರ್ಡ್ನ ಕಂಟಿನ್ಯೂಯಸ್ ಆಗಿ ಪದೇ ಪದೇ ನಾವು ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಒಂದು ಸರ್ತಿ ನಾವು ಯೂಸ್ ಮಾಡಿ ನೌನನ್ನು, ನಾಮಪದವನ್ನು ಒಂದು ಸರ್ತಿ ಯೂಸ್ ಮಾಡಿದ ಮೇಲೆ ಅದನ್ನು ನಾವು ಕಂಟಿನ್ಯೂಯಸ್ ಆಗಿ ನಾಮಪದನ ಪದೇ ಪದೇ ಹೇಳ್ತಾ ಹೋಗೋಕ್ಕಾಗಲ್ಲ. ನೋಡಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ರಾಧಾ ಈಸ್ ವೆರಿ ಬ್ಯೂಟಿಫುಲ್. ಶಿ ಯೂಸ್ ಸೋ ಮೆನಿ ಪ್ರಾಡಕ್ಟ್ಸ್, ಬ್ಯೂಟಿ ಪ್ರಾಡಕ್ಟ್ಸ್. ನೋಡಿ, ಇಲ್ಲಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ರಾಧಾ ಈಸ್ ಸೋ ಬ್ಯೂಟಿಫುಲ್. ಅಂದರೆ ರಾಧಾ ಬ್ಯೂಟಿಫುಲ್ ಹುಡುಗಿ, ಅವಳು ಬಹಳ ಬ್ಯೂಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಳೆ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾವು ರಾಧಾ ಅಂತ ಫಸ್ಟ್ಗೆ ನಾವು ರಾಧಾ ಅಂತ ನೇಮ್, ಅಂದರೆ ನಾಮಪದನ ತೊಗೊಂಡಿದ್ದೀವಿ. ರಾಧಾ ಅಂತ, ರಾಧಾ ಈಸ್ ಸೋ ಬ್ಯೂಟಿಫುಲ್ ಅಂತ ರಾಧಾ ಅಂತ ನಾವು ನಾಮಪದನ ತೊಗೊಂಡಿದ್ದೀವಿ. ಮತ್ತು ನಾವು ನೆಕ್ಸ್ಟಾಗಿ ಮತ್ತೆ ರಾಧಾ ಯೂಸ್ ಸೋ ಮೆನಿ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಮತ್ತೆ ರಾಧಾ ಅಂತ ನಾವು ತೊಗೊಳ್ಳಲ್ಲ ಇಲ್ಲಿ. ಯಾಕಂದರೆ ಪದೇ ಪದೇ ನಾಮಪದನ ಯೂಸ್ ಮಾಡೋದ್ರಿಂದ ಇದೇನಾಗುತ್ತೆ, ಸೆಂಟೆನ್ಸ್ ತುಂಬ ಲಾಂಗ್ ಆಗುತ್ತೆ. ಆಮೇಲೆ ಈ ಸೆಂಟೆನ್ಸಲ್ಲಿ ಒಂದು ಅರ್ಥ ಅನ್ನೋದಿರಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರನೌನನ್ನು ಯೂಸ್ ಮಾಡ್ತೀವಿ. ಅಂದರೆ ನಾಮಪದದ ಬದಲಿಗೆ ರಿಪ್ಲೇಸ್ ಆಫ್ ನೌನ್ ನಾವು ಏನು ಮಾಡ್ತೀವಿ, ಯೂಸ್ ಪ್ರನೌನನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಇಲ್ಲಿ ಶಿ, ಹಿ, ಶಿ, ಇಟ್, ಈ ರೀತಿ ಎಲ್ಲ ನಾವು, ಅಂದರೆ ಅವಳು, ಅವನು, ಅದು, ಇದು ಅಂತ ಈ ರೀತಿ ನಾವು ಹೇಳ್ತೀವಿ. ಅದನ್ನು ನಾವು ಪ್ರನೌನ್ಸ್ ಅಂತ ಕರಿತೀವಿ. ಅಂದರೆ ನೌನನ್ನು ರೀಪ್ಲೇಸ್ ಮಾಡೋದನ್ನು ನಾವು ಏನಂತೀವಿ, ಒಂದು ಲಾಂಗ್ ಸೆಂಟೆನ್ಸಲ್ಲಿ, ಯಾವುದೇ ಒಂದು ಲಾಂಗ್ ಸೆಂಟೆನ್ಸಲ್ಲಿ ನಾವು ನೌನ್ನ ಬದಲಿಗೆ, ಅಂದರೆ ನಾಮಪದ ಬದಲಿಗೆ ಯಾವ ವರ್ಡ್ಸ್ನ ಯೂಸ್ ಮಾಡ್ತೀವಿ, ಆ ವರ್ಡ್ಸ್ಗಳನ್ನು ನಾವು ಏನಂತ ಕರಿತೀವಿ, ಪ್ರನೌನ್ಸ್ ಅಂತ ಇಲ್ಲಿ ಕರಿತೀವಿ. ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಟ್ಸ್ ಯೂಸ್ ಟು ಅವಾಯ್ಡ್ ರಿಪಿಟೇಷನ್ ಆ್ಯಂಡ್ ಮೇಕ್ ಸೆಂಟೆನ್ಸಸ್ ಮೋರ್ ಕಾನ್ಸೈಸ್. ನೋಡಿ, ಇಲ್ಲಿ ಇಟ್ ಯೂಸ್ ಟು ಅವಾಯ್ಡ್ ರಿಪಿಟೇಷನ್ ಆಫ್ ನೌನ್. ಅಂದರೆ ನೌನ್ನ ರಿಪಿಟೇಷನ್ನ ಅವಾಯ್ಡ್ ಮಾಡೋದಕ್ಕೆ, ಅಂದರೆ ಪದೇ ಪದೇ ನಾಮಪದ ಬಳಸೋದನ್ನು ಅವಾಯ್ಡ್ ಮಾಡೋದಕ್ಕೆ ನಾವಿಲ್ಲಿ ಪ್ರನೌನನ್ನು ಬಳಸ್ತೀವಿ. ಆ್ಯಂಡ್ ಮೇಕ್ ಸೆಂಟೆನ್ಸ್ ಮೋರ್ ಕಾನ್ಸೈಸ್. ಅಂದರೆ ಸೆಂಟೆನ್ಸನ್ನು ಶಾರ್ಟ್ ಮಾಡೋದಕ್ಕೂ ಮತ್ತು ಅರ್ಥಪೂರ್ಣವಾಗಿ, ಮೀನಿಂಗ್ಫುಲ್ಲಾಗಿ ಮಾಡೋದಕ್ಕೂ ನಾವು ಇಲ್ಲಿ ಏನು ಬಳಸ್ತೀವಿ, ಪ್ರನೌನನ್ನು ಬಳಸ್ತೀವಿ. ಹಾಗಾದರೆ ನೆಕ್ಸ್ಟ್ ನಾವು ಪ್ರನೌನ್ನ ಎಕ್ಸಾಂಪಲ್ಸ್ನ ನೋಡೋಣ. ಯಾವ ರೀತಿ ಪ್ರನೌನ್ನ ಯೂಸ್ ಮಾಡ್ತೀವಿ, ಪ್ರನೌನ್ ಎಕ್ಸಾಂಪಲ್ಸ್ ಏನು, ನಾವು ಪ್ರನೌನ್ ಅಂತ ಯಾವುದಕ್ಕೆ ಕರಿತೀವಿ ಅಂತ ನೆಕ್ಸ್ಟ್ ನೋಡೋಣ, ಬನ್ನಿ. ಸೊ ಇಲ್ಲಿ ನೋಡಿ, ಎಕ್ಸಾಂಪಲ್ಸ್ ಆಫ್ ಪ್ರನೌನ್: ಹಿ, ಶಿ, ಇಟ್, ದೇ, ವಿ, ಯು, ಐ, ಹಿಮ್, ಹರ್, ದೆಮ್, ಅಸ್, ವಿ, ಮೈನ್, ಹಿಸ್, ಹರ್ಸ್, ಅವರ್ಸ್, ಯುವರ್ಸ್, ಇಟ್ಸ್, ಹೂಸ್, ಹೂ, ಹೂಮ್, ವಿಚ್, ದಟ್, ದಿಸ್, ದೀಸ್ ಆ್ಯಂಡ್ ದೋಸ್. ನೋಡಿ, ಇಲ್ಲಿ ಎಲ್ಲ ಪ್ರನೌನ್ಸ್, ಇವೆಲ್ಲನೂ ಏನು ಪ್ರನೌನ್ಸ್. ಇವುಗಳನ್ನೆಲ್ಲ ನಾವು ನಾಮಪದಲಿಗೆ, ನೌನ್ ರೀಪ್ಲೇಸ್ನ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಹಿ ಅನ್ನೋದನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಒಂದು ಬಾಯ್ ನೇಮ್ನ, ಒಂದು ಬಾಯ್ ನೇಮ್ನ ರೀಪ್ಲೇಸ್ ಮಾಡೋದಕ್ಕೆ ಹಿ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಗರ್ಲ್ ನೇಮ್ನ ರೀಪ್ಲೇಸ್ ಮಾಡೋದಕ್ಕೆ ಶಿ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಯಾವುದೇ ಥಿಂಗ್ಸ್ ನೇಮ್ನ ರೀಪ್ಲೇಸ್ ಮಾಡೋದಕ್ಕೆ ಇಟ್ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ದೇ ಅಂತಂದರೆ ಅವರು, ಇವರು, ಅಂದರೆ ಮೋರ್ ದೆನ್ ಒನ್ ಪರ್ಸನ್ನ ನಾವು ಯೂಸ್ ಮಾಡೋದಕ್ಕೆ, ರೀಪ್ಲೇಸ್ ಮಾಡೋದಕ್ಕೆ ಇಲ್ಲೇನು ಯೂಸ್ ಮಾಡ್ತೀವಿ, ದೇ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ವಿ, ನಾವು ಅನ್ನೋದು, ಅಂದರೆ ಜಾಸ್ತಿ, ಅಂದರೆ ಹೆಸರನ್ನ ರೀಪ್ಲೇಸ್ ಮಾಡೋದಕ್ಕೆ ಇಲ್ಲೇನು ಒಟ್ಟಾಗಿ ನಾಮಪದನ, ಅದು ಯಾವುದೇ ಆಗಿರ್ಬೋದು, ಪೀಪಲ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಅವುಗಳ ನಾಮಪದದ ಬದಲಿಗೆ ನಾವು ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ನಾವು ಇಲ್ಲೇನು ಮಾಡ್ತೀವಿ, ಈ ಶಬ್ದಗಳನ್ನು ಬಳಸ್ತೀವಿ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್
ಪ್ರನೌನ್. ದೆನ್ ನೋಡೋಣ ಬನ್ನಿ, ಈ ಎಕ್ಸಾಂಪಲ್ಸ್ಗಳನ್ನು ನಾವು ಸೆಂಟೆನ್ಸಲ್ಲಿ ನೋಡಿದ್ರೆ ಆ್ಯಂಡ್ ಟೈಪ್ಸ್ ಆಫ್ ಪ್ರನೌನಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಯಾವ ಎಕ್ಸಾಂಪಲ್ನ ಯಾವ ರೀತಿ ಯೂಸ್ ಮಾಡ್ತೀವಿ, ಮತ್ತು ಫೈಂಡ್ ಮಾಡೋದು ಹೆಂಗೆ, ಅಂದರೆ ಯಾವ ಟೈಪು, ಅಂದರೆ ಪ್ರನೌನ್ ಕೊಟ್ಟಿದ್ದಾರೆ ಅಂದರೆ ಆ ಪ್ರನೌನು ವಿಚ್ ಟೈಪ್ ಆಫ್ ಪ್ರನೌನ್ ಅಂತ ನಾವು ಫೈಂಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಟೈಪ್ಸ್ ಆಫ್ ಪ್ರನೌನ್ ನೋಡೋಣ. ದೇರ್ ಆರ್ 10 ಟೈಪ್ಸ್ ಆಫ್ ಪ್ರನೌನ್. One, personal pronoun and possessive pronoun and demonstrative pronouns, interrogative pronouns, indefinite pronouns, reflexive pronouns, intensive pronouns, reciprocal pronouns, relative pronouns and distributive pronouns. So 10 types of pronouns are there. ಈ 10 ಟೈಪ್ಸ್ ಆಫ್ ಪ್ರನೌನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಇವಾಗ ಎಕ್ಸಾಮಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕೇಳ್ತಾನೆ, ಇದು ಯಾವ ಟೈಪ್ ಆಫ್ ಪ್ರನೌನ್ನ ಫೈಂಡ್ ಮಾಡಿ, ಒಂದು ಪ್ರನೌನ್ನ ಫೈಂಡ್ ಮಾಡಿ ಅಂತ ಕೇಳ್ತಾನೆ, ಇಲ್ಲ ವಿಚ್ ಟೈಪ್ ಆಫ್ ಪ್ರನೌನ್ ಅಂತ ಫೈಂಡ್ ಮಾಡಿ ಅಂತ ಕೇಳ್ತಾನೆ. ಅದ್ರ ಬಗ್ಗೆ ನಾವು ಈ ಎಲ್ಲ 10 ಟೈಪ್ಸ್ ಆಫ್ ಪ್ರನೌನ್ಸ್ ಬಗ್ಗೆ ನಾವು ಡೀಟೇಲ್ ಆಗಿ ವಿತ್ ಮೀನಿಂಗ್ ಮತ್ತು ಎಕ್ಸಾಂಪಲ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿ ಪ್ರನೌನ್ನ ಫೈಂಡ್ ಮಾಡಬೇಕು. ಸೊ ಈ ವಿಡಿಯೋದಲ್ಲಿ ನಿಮಗೆ ಇದು ಪೂರ್ತಿ ಇನ್ಫಾರ್ಮೇಷನ್ ಸಿಗುತ್ತೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋವಾಗ ನೋಡಿ. ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಪರ್ಸ್ನಲ್ ಪ್ರನೌನ್. ಪರ್ಸ್ನಲ್ ಪ್ರನೌನ್ಸ್ ಆರ್ ರೆಫರ್ ಟು ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು, ಪರ್ಸ್ನಲ್ ಪ್ರನೌನ್ಸ್ ಏನು ರೆಫರ್ ಮಾಡುತ್ತೆ ಅಂದರೆ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್. ಅಂದರೆ ಯಾವುದೇ ಸ್ಪೆಸಿಫಿಕ್ ಪೀಪಲ್ನ ನಾವು ತೊಗೊಂಡ್ರೆ ಆ್ಯಂಡ್ ಥಿಂಗ್ಸ್ನ ತೊಗೊಂಡ್ರೆ ಅದನ್ನು ನಾವು ರೀಪ್ಲೇಸ್ ಆಗಿ ಮಾಡೋದನ್ನು ನಾವು ಏನಂತೀವಿ, ಪರ್ಸ್ನಲ್ ಪ್ರನೌನ್ ಅಂತ ಅಂತೀವಿ. ಇಲ್ಲಿ ಯಾವುದೇ ಒಂದು ವ್ಯಕ್ತಿ ಹೆಸರಾಗಿರ್ಬೋದು ಅಥವಾ ಥಿಂಗ್ಸ್ ಹೆಸರಾಗಿರ್ಬೋದು ಅವುಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ನಾವು ಪರ್ಸ್ನಲ್ ಪ್ರನೌನ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್, ಪರ್ಸ್ನಲ್ ಪ್ರನೌನ್ಗೆ ಎಕ್ಸಾಂಪಲ್ ನೋಡಿ, ಐ, ಯು, ಹಿ, ಶಿ, ಇಟ್, ವಿ, ದೇ, ಮೀ, ಹಿಮ್, ಹರ್, ಅಸ್, ದೆಮ್ ಇವಿಷ್ಟು ಪರ್ಸ್ನಲ್ ಪ್ರನೌನ್ ಆಗಿರುತ್ತೆ. ಇವುಗಳನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ವಸ್ತುಗಳನ್ನು ರೀಪ್ಲೇಸ್ ಮಾಡೋದಕ್ಕೆ, ಅಂದರೆ ಅವ್ರ ಹೆಸರಿನ ಬದಲಾಗಿ ಅವರ ನಾಮಪದದ ಬದಲಾಗಿ ನಾವು ಯೂಸ್ ಮಾಡ್ತೀವಿ. ಅಂದರೆ ಒಂದು ಸೆಂಟೆನ್ಸ್, ಲಾಂಗ್ ಸೆಂಟೆನ್ಸಲ್ಲಿ ಫಸ್ಟಾಗಿ ಅವ್ರನ್ನ ಹೆಸರನ್ನ ತೊಗೊಂಡು ನಾಮಪದನ ತೊಗೊಂಡು ಆಮೇಲೆ ನಾವು ಅವ್ರ ಹೆಸರಿನ ಬದಲಾಗಿ ಏನೇನು ಯೂಸ್ ಮಾಡ್ತೀವಿ ಅವುಗಳನ್ನು ಪರ್ಸ್ನಲ್ ಪ್ರನೌನ್ ಅಂತ ನಾವಿಲ್ಲಿ ಕರಿತೀವಿ. ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಶಿ ವೆಂಟ್ ಟು ದ ಸ್ಟೋರ್, ದೇ ಬಾಟ್ ಎ ನ್ಯೂ ಕಾರ್. ಇಲ್ಲಿ ನೋಡಿ ನಾವು ಶಿ ವೆಂಟ್ ಟು ದ ಸ್ಟೋರ್, ಇದರಲ್ಲಿ ನಾವು ಪ್ರನೌನನ್ನು ಯಾವುದು ಪ್ರನೌನ್ ಅಂತ ಅಂದರೆ ಶಿ ಅನ್ನೋದು ಪ್ರನೌನ್ ಆಗುತ್ತೆ. ಇಲ್ಲಿ ನಾವು ನಾಮಪದದ ಬದಲಿಗೆ ಅಂದರೆ ಯಾವುದೋ ಒಂದು ಹುಡುಗಿಯ ಹೆಸರು ಅಂದರೆ ಹುಡುಗಿಯ ನಾಮಪದದ ಬದಲಿಗೆ ನಾವು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಶಿ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಶಿ ಅನ್ನೋದು ಒಂದು ಪ್ರನೌನ್ ಆಗುತ್ತೆ. ಆ್ಯಂಡ್ ದೇ ಬಾಟ್ ಎ ನ್ಯೂ ಕಾರ್, ಇಲ್ಲಿ ನಾವು ಸಿಂಗ್ಯುಲರಲ್ಲೂ ಪ್ರನೌನ್ನ ಯೂಸ್ ಮಾಡ್ತೀವಿ, ಪ್ಲೂರಲಲ್ಲೂ ಪ್ರನೌನ್ನ ಯೂಸ್ ಮಾಡ್ತೀವಿ. ಇದು ಶಿ ಅನ್ನೋದೇನಾಗಿ ಸಿಂಗ್ಯುಲರ್ ಇರ್ತೇವೆ, ಇದು ದೇ ಅನ್ನೋದು ಇಲ್ಲಿ ಏನು ಸೂಚಿಸುತ್ತೆ, ಪ್ಲೂರಲ್ ಅಂತ. ಅಂದರೆ ದೇ ಅಂದರೆ ಅವರು, ಯಾರೇ ಜಾಸ್ತಿ ಜನ ಆಗಿರ್ಬೋದು ಅಥವಾ ಯಾರಿಗಾದ್ರೂ ನಾವು ರೆಸ್ಪೆಕ್ಟ್ ಟು ದೇ ಅಂತ ಅಂತೀವಿ ಅವರಾಗಿರ್ಬೋದು. ಇಲ್ಲಿ ಏನು ಅದು ಆಗುತ್ತೆ, ದೇ ಅನ್ನೋದು ಪ್ರನೌನ್ ಆಗುತ್ತೆ. ಯಾವುದು, ಪರ್ಸ್ನಲ್ ಪ್ರನೌನ್. ದೇ ಬಾಟ್ ಎ ನ್ಯೂ ಕಾರ್ ಅಂದರೆ ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ನ ಹೆಸರನ್ನ ತಗೊಂಡಿದ್ವಿ, ಆ ಪರ್ಟಿಕ್ಯುಲರ್ ಹೆಸರು ಬದಲಿಗೆ ನಾವಿಲ್ಲಿ ಏನು ತೊಗೋತಾ ಇದ್ದೀವಿ, ದೇ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಪದೇ ಪದೇ ಆ ನಾಮಪದನ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ದೇ ಅಂತ ರೀಪ್ಲೇಸ್ ಮಾಡಿದ್ದೀವಿ. ಸೊ ಇದು ದೇ ಏನಾಗುತ್ತೆ, ಇಲ್ಲಿ ಪ್ರನೌನ್ ಆಗುತ್ತೆ. ಈ ಪರ್ಸ್ನಲ್ ಪ್ರನೌನ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಪರ್ಸ್ನಲ್ ಪ್ರನೌನ್ ಅಂದರೆ ಯಾವುದೇ ರೀತಿ ಡಿಫಿಕಲ್ಟ್ ಇಲ್ಲ, ಇದು ಓನ್ಲಿ ಸ್ಪೆಸಿಫಿಕ್ ಪೀಪಲ್ ಮತ್ತು ಥಿಂಗ್ಸ್ ನೇಮ್ನ ರೀಪ್ಲೇಸ್ ಮಾಡೋದಕ್ಕೆ ನಾವು ಬಳಸುವಂಥ ಪ್ರನೌನ್ನ ಪರ್ಸ್ನಲ್ ಪ್ರನೌನ್ ಅಂತ ಅಂತೀವಿ. ಇದು ಅರ್ಥ ಆಯಿತು ಅಂದ್ಕೋತೀನಿ. ಸೊ ನೆಕ್ಸ್ಟ್ ಒನ್ ಹೋಗೋಣ. ನೆಕ್ಸ್ಟ್ ಒನ್ ಯಾವುದು ಅಂದರೆ ಪೊಸೆಸಿವ್ ಪ್ರನೌನ್. ಸೊ ಇಲ್ಲಿ ಪೊಸೆಸಿವ್ ಪ್ರನೌನ್ಸಲ್ಲಿ ನಾವು ನೋಡಬೇಕು ಅಂತಂದರೆ ಇಂಡಿಕೇಟ್ ಓನರ್ಶಿಪ್, ಅಂದರೆ ಇಲ್ಲಿ ಯಾವುದೇ ಒಂದು ಓನರ್ಶಿಪ್ನ ಇಂಡಿಕೇಟ್ ಮಾಡ್ತಾ ಇದ್ರೆ, ಅಂದರೆ ಯಾವುದೇ ಒಂದು ವಸ್ತುವಿನ ಓನರ್ಶಿಪ್ ಬಗ್ಗೆ ನಾವಿಲ್ಲಿ ಮಾತಾಡೋದಾದರೆ ಅದನ್ನು ನಾವು ಪೊಸೆಸಿವ್ ಪ್ರನೌನ್ ಅಂತ ಅಂತೀವಿ. ಅಂದರೆ ಈಗ ನೋಡಿ ಎಕ್ಸಾಂಪಲ್, ಇದು ನಂದು, ಇದು ಅವ್ರದ್ದು, ಇದು ಅವನದು, ಇದು ಅವಳದು, ಈ ರೀತಿ ಅವ್ರದ್ದು ನಂದು ಅನ್ನೋದೇನು ಆ ವಸ್ತುನೇ ನಾವು ಇಂಡಿಕೇಟ್ ಮಾಡ್ತಾ ಇದ್ದೀವಿ, ನಾವು ಓನರ್ಶಿಪ್ನ ತೊಗೋತಾ ಇದ್ದೀವಿ. ದಿಸ್ ಈಸ್ ಮೈ ಕಾರ್ ಅಂದರೆ ಇದು ನನ್ನ ಕಾರು, ಅಂದರೆ ನಾವು ಅದರ ಓನರ್ ಅಂತ ಹೇಳ್ತಾ ಇರ್ತೀವಲ್ಲ, ಆ ಓನರ್ಶಿಪ್ನ ಇಲ್ಲಿ ಫೈಂಡ್ ಮಾಡೋದನ್ನು ನಾವು ಏನಂತ ಕರಿತೀವಿ, ಪೊಸೆಸಿವ್ ಪ್ರನೌನ್ಸ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ಸ್ ನೋಡಿ, ಮೈನ್, ಯುವರ್ಸ್, ಹಿಸ್, ಹರ್ಸ್, ಇಟ್ಸ್, ಅವರ್ಸ್, ದೇರ್ಸ್. ನೋಡಿ ಇವೆಲ್ಲ ಓನರ್ಶಿಪ್ನ ಫೈಂಡ್ ಮಾಡ್ತವೆ. ಏನಂತಂದರೆ ಇಲ್ಲಿ ನೋಡಿ, ದಿಸ್ ಈಸ್ ಮೈನ್, ಇದು ನಂದು, ದಿಸ್ ಈಸ್ ಯುವರ್ಸ್, ದಿಸ್ ಈಸ್ ಹಿಸ್, ದಿಸ್ ಈಸ್ ಹರ್ಸ್. ಈ ರೀತಿ ನಾವು
ಓನರ್ಶಿಪ್ನ ಹೇಳೋದಕ್ಕೆ ನಾವು ಏನಂತ ಕರಿತೀವಿ, ಪೊಸೆಸಿವ್ ಪ್ರನೌನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್, ದ ಬುಕ್ ಈಸ್ ಮೈನ್, ದಿಸ್ ಬುಕ್ ಈಸ್ ಮೈನ್, ದ ಬುಕ್ ಈಸ್ ಮೈನ್, ಇದು ನನ್ನ ಬುಕ್ಕು ಅಂತ ಹೇಳೋದಕ್ಕೆ ನಾವು ಏನಂತೀವಿ, ಇಲ್ಲಿ ನನ್ನದು ಅಂತ ನಾವು ಓನರ್ಶಿಪ್ನ ತೊಗೋತಾ ಇದ್ದೀವಿ. ಸೊ ಅದು ಓನರ್ಶಿಪ್ ತೊಗೊಳೋದಕ್ಕೆ ಏನಂತಾರೆ ಇಲ್ಲಿ, ಪೊಸೆಸಿವ್ ಪ್ರನೌನ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಕಾರ್ ಈಸ್ ಹರ್ಸ್, ಈ ಕಾರು ಅವಳದು, ಅಂದರೆ ದಿಸ್ ಕಾರ್ ಈಸ್ ಹರ್ಸ್, ಈ ಕಾರು ಅವಳದು, ಇದು ಅವಳ ಓನರ್ಶಿಪ್ದು, ಅಂದರೆ ಈ ಕಾರಿನ ಓನರು ಅವಳು. ಸೊ ಇಲ್ಲಿ ಓನರ್ಶಿಪ್ನ ಹೇಳೋದಕ್ಕೆ ನಾವು ಏನಂತ ಕರಿತೀವಿ, ಪೊಸೆಸಿವ್ ಪ್ರನೌನ್ಸ್. ಇಲ್ಲಿ ಪೊಸೆಸಿವ್ ಪ್ರನೌನ್ಸ್ ಆರ್ ನನ್ ಅದರ್ ದೆನ್ ಇಂಡಿಕೇಟ್ ಓನರ್ಶಿಪ್, ಓನ್ಲಿ ಇಂಡಿಕೇಟ್ ಓನರ್ಶಿಪ್. ನಾವು ಯಾವ ಪ್ರನೌನ್ಸ್ ಇಂಡಿಕೇಟ್ ಮಾಡ್ತವೆ ಓನರ್ಶಿಪ್ನ, ಯಾವ ಪ್ರನೌನ್ಸು ಓನರ್ಶಿಪ್ನ ಇಂಡಿಕೇಟ್ ಮಾಡ್ತವೆ, ಸೊ ಅವುಗಳನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಪೊಸೆಸಿವ್ ಪ್ರನೌನ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ನೆಕ್ಸ್ಟ್ ಒನ್ ಹೋಗೋಣ ಬನ್ನಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಆರ್ ಪಾಯಿಂಟ್ ಟು ಸ್ಪೆಸಿಫಿಕ್ ಥಿಂಗ್ಸ್. ಇಲ್ಲಿ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಏನು ಹೇಳುತ್ತೆ ಅಂದರೆ ಪಾಯಿಂಟ್ ಟು ಸ್ಪೆಸಿಫಿಕ್ ಥಿಂಗ್ಸ್, ಯಾವುದೇ ಒಂದು ಸ್ಪೆಸಿಫಿಕ್ ಥಿಂಗ್ಸ್ನ ಬಗ್ಗೆ, ಅಂದರೆ ಆ ಸ್ಪೆಸಿಫಿಕ್ ಥಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದಾದರೆ ಅವುಗಳನ್ನು ನಾವು ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ವಸ್ತು ಆಗಿರ್ಬೋದು, ಆ ವಸ್ತುವಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿರಬೇಕು, ಅಲ್ಲಿ ಸ್ಪೆಸಿಫಿಕ್ ವಸ್ತುವಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಆ ಸೆಂಟೆನ್ಸಲ್ಲಿ, ಅಂದರೆ ಅದನ್ನು ನಾವು ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ದಿಸ್, ದಟ್, ದೀಸ್, ದೋಸ್. ನಾವು ಈ ವರ್ಡ್ಸ್ಗಳನ್ನು, ದಿಸ್, ದಟ್, ದೀಸ್, ದೋಸ್ ವರ್ಡ್ಸ್ಗಳನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ, ಥಿಂಗ್ಸ್ಗಳಿಗೆ ಯೂಸ್ ಮಾಡ್ತೀವಿ. ಸೊ ಈ ವರ್ಡ್ಗಳು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್, ಅಂದರೆ ಯಾವ ಸ್ಪೆಸಿಫಿಕ್ ಥಿಂಗ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಸೊ ಅವುಗಳನ್ನು ನಾವು ಇಲ್ಲಿ ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ದಿಸ್ ಈಸ್ ಮೈ ಫೇವ್ರೇಟ್ ಬುಕ್, ದಿಸ್ ಈಸ್ ಮೈ ಫೇವ್ರೇಟ್ ಬುಕ್. ಮೈ ಫೇವ್ರೇಟ್ ಬುಕ್ ಅಂತಂದರೆ ಅದೊಂದು ಯೂಸ್ಫುಲ್ ಸೆಂಟೆನ್ಸ್ ಆಗೋದಿಲ್ಲ. ದಿಸ್ ಈಸ್ ಮೈ ಫೇವ್ರೇಟ್ ಬುಕ್ ಅಂದರೆ ಇದು ನನ್ನ ಫೇವ್ರೇಟ್ ಬುಕ್. ಇಲ್ಲಿ ನಾವು ಏನು ಒತ್ತು ಕೊಡ್ತಾ ಇದ್ದೀವಿ, ದಿಸ್ಗೆ ಒತ್ತನ್ನು ಕೊಡ್ತಾ ಇದ್ದೀವಿ, ಅಂದರೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದೀವಿ. ಸೊ ಅದು ಅಂದರೆ ಒಂದು ಥಿಂಗ್ಗೆ ಇಲ್ಲಿ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದೀವಿ. ಸೊ ಆ ಥಿಂಗ್ಗೆ ಇಂಪಾರ್ಟೆನ್ಸ್ ಕೊಡುವಂಥ ಪ್ರನೌನ್ನ ನಾವು ಇಲ್ಲಿ ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಒನ್, ದೋಸ್ ಆರ್ ಮೈ ಶೂಸ್, ಅವು ನನ್ನ ಶೂಸ್ ಇವೆ ಅಂತಂದರೆ ಇಲ್ಲಿ ದೋಸ್ಗೆ ನಾವು ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಶೂಸ್ ಬದಲಾಗಿ ನಾವು ದೋಸ್ ಅಂತ ಬಳಸ್ತಾ ಇದ್ದೀವಿ. ಅಂದರೆ ಒಂದು ಪ್ರನೌನ್, ಅಂದರೆ ನೌನ್ಗೆ ಬದಲಾಗಿ, ನಾಮಪದಕ್ಕೆ ಬದಲಾಗಿ ನಾವು ದೋಸ್ ಅಂತ ಬಳಸ್ತಾ ಇದ್ದೀವಿ. ಈ ದೋಸ್ ಅಂತಂದರೆ ಆ ವಸ್ತುಗಳಿಗೆ ನಾವು ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದೀವಿ, ಸ್ಪೆಸಿಫಿಕ್ ವಸ್ತುಗಳಿಗೆ ನಾವು ಇಂಪಾರ್ಟೆನ್ಸ್ನ ಕೊಟ್ಟು ಇಲ್ಲಿ ಪ್ರನೌನ್ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಇದನ್ನು ದೋಸ್ನ ನಾವು ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಕರಿತೀವಿ. ಸೊ ಅಂದರೆ ಯಾವುದೇ ಒಂದು ಸ್ಪೆಸಿಫಿಕ್ ವಸ್ತುಗಳಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟು ನಾವು ಆ ನೌನ್ನ ರೀಪ್ಲೇಸ್ ಮಾಡಿ ಪ್ರನೌನ್ನ ಸೇರಿಸಿದ್ರೆ ಅವುಗಳನ್ನ ನಾವು ಏನಂತ ಕರಿತೀವಿ, ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ಇಂಟರಾಗೇಟಿವ್ ಪ್ರನೌನ್ಸ್. ಸೊ ಇಂಟರಾಗೇಟಿವ್ ಪ್ರನೌನ್ಸ್ ಆರ್ ಯೂಸ್ಡ್ ಟು ಆಸ್ಕ್ ಕ್ವಶನ್ಸ್. ಇಲ್ಲಿ ಯಾವುದೇ ಪ್ರನೌನ್ನು ಕ್ವಶನನ್ನು ಕೇಳ್ತಾ ಇದ್ದರೆ ನಾವು ಅವುಗಳನ್ನ ಏನಂತ ಕರಿತೀವಿ, ಇಂಟರಾಗೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಅಂದರೆ ಯಾವುದೇ ಪ್ರನೌನು ಕ್ವಶನ್ ಕೇಳೋದಾಗಿರಬೇಕು. ಕ್ವಶನ್ ಯಾವ ರೀತಿ ನೋಡಿ, ಹೂ, ಹೂಮ್, ಹೂಸ್, ವಿಚ್, ವಾಟ್. ಅಂದರೆ ವಾಟ್ ಈಸ್ ಯುವರ್ ನೇಮ್ ಅಂದರೆ ನಾವು ನಿನ್ನ ಹೆಸರೇನು ಅಂತ ಕೇಳ್ತಾ ಇದ್ದೀವಿ. ವಾಟ್ ಅಂದರೆ ಇಲ್ಲಿ ಕ್ವಶನನ್ನು ಕೇಳ್ತಾ ಇದ್ದೀವಿ ನಾವು. ಅಂದರೆ ಇಲ್ಲಿ ಯಾವುದೇ ಕ್ವಶನ್ ಕೇಳೋದಕ್ಕೆ ನಾವು ಪ್ರನೌನ್ನ ಯೂಸ್ ಮಾಡಿದ್ದೀವಿ ಅಂದರೆ ಅವುಗಳನ್ನ ನಾವು ಏನಂತ ಕರಿತೀವಿ, ಇಂಟರಾಗೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಹೂ ಈಸ್ ಕಮ್ಮಿಂಗ್ ಟು ದ ಪಾರ್ಟಿ, ಪಾರ್ಟಿಗೆ ಯಾರು ಬರ್ತಾ ಇದ್ದಾರೆ. ಇಲ್ಲಿ ಯಾರು ಬರ್ತಾ ಇದ್ದಾರೆ ಅಂತ ನಾವು ಹೂ ಈಸ್ ಕಮ್ಮಿಂಗ್ ಟು ದ ಪಾರ್ಟಿ ಅಂತ ಕ್ವಶನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಕ್ವಶನ್ಗೆ ನಾವು ಹೂ ಅನ್ನುವಂಥ ಪ್ರನೌನ್ನ ಬಳಸಿದ್ದೀವಿ. ಸೊ ಇದು ಹೂ ಏನೋ ಇದು ಇಂಟರಾಗೇಟಿವ್ ಪ್ರನೌನ್ಸ್. ಅಂದರೆ ಯಾವುದೇ ಸೆಂಟೆನ್ಸಲ್ಲಿ ನಾವು ಕ್ವಶನ್ ಕೇಳ್ತಾ ಇದ್ದರೆ ಅದು ಕ್ವೆಶನರಿ ಸೆಂಟೆನ್ಸ್ ಆಗಿದ್ದರೆ ಆ ಸೆಂಟೆನ್ಸಲ್ಲಿ ಹೂ, ಹೂಮ್ ಈ ರೀತಿ ಕ್ವಶನ್ ವರ್ಡ್ಸ್ಗಳು ಬಂದಿದ್ದರೆ, ಅಂದರೆ WH ಕ್ವಶನ್ ವರ್ಡ್ಸ್ಗಳು ಬಂದಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಇಂಟ್ರಾಗೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ವಾಟ್ ಡಿಡ್ ಯು ಸೇ ಅಂದರೆ ಇದು ವಾಟ್ ಅನ್ನೋದೇನು ಒಂದು WH ಕ್ವಶನ್. ಸೊ ಇದು ಇಂಟ್ರಾಗೇಟಿವ್. ಅಂದರೆ ಇಲ್ಲಿ ಏನು ಸಿಂಪಲ್ ಟ್ರಿಕ್ಸ್ ಅಂತಂದರೆ ನೀವು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ, ರಿಮೆಂಬರ್ ಮಾಡೋಕ್ಕೆ, ಇಲ್ಲಿ ಏನಂತಂದರೆ ಇಂಟ್ರಾಗೇಟಿವ್ ಅಂದರೆ WH ಕ್ವಶನ್ಸ್. ಯಾವ WH ಕ್ವಶನ್ಸ್ ಬರ್ತವೆ ಅಂದರೆ ಏನಾಗಿರೋದು, ಹೂ ಆಗಿರ್ಬೋದು, ಹೂಮ್, ಹೂಸ್, ವಿಚ್, ವಾಟ್, ವೇರ್, ಇವೆಲ್ಲ WH ಕ್ವಶನ್ಸ್ಗಳು ಎಲ್ಲಿ ಬರುತ್ತೆ ಅದನ್ನು ನಾವು ಇಂಟ್ರಾಗೇಟಿವ್ ಪ್ರನೌನ್ಸ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಹಾಗಾದರೆ ನೋಡೋಣ ಬನ್ನಿ ನೆಕ್ಸ್ಟ್ ಒನ್ ಯಾವುದು ಅಂತ. ದ ನೆಕ್ಸ್ಟ್ ಒನ್ ಈಸ್ ಇಂಡೆಫಿನೈಟ್ ಪ್ರನೌನ್ಸ್. ಇಂಡೆಫಿನೈಟ್ ಪ್ರನೌನ್ಸ್ ಆರ್ ರೆಫರ್ಡ್ ಟು ನಾನ್ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್. ಇಲ್ಲಿ ನಾನ್ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್ ನೋಡಿ, ನಾವು ಫಸ್ಟ್ ಪರ್ಸ್ನಲ್ ಪ್ರನೌನಲ್ಲಿ ಏನು ನೋಡಿದ್ವಿ, ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್ನ ನೋಡಿದ್ವಿ. ಇಲ್ಲಿ ನಾನ್ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್ ಅಂದರೆ
ಸ್ಪೆಸಿಫಿಕ್ ಆಗಿ ಇವರು ಅವರು ಅದು ಇದು ಅಂತ ನಾವು ಇಲ್ಲಿ ಹೇಳ್ತಾ ಇಲ್ಲ. ಅದು ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಹಿ, ಶಿ, ಅವರು, ಇವರು, ಈ ರೀತಿ ದೇ, ದಿಸ್, ದ್ಯಾಟ್ ಅಂತ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ. ಅಂದರೆ ಜನರಲ್ ಆಗಿ ಹೇಳ್ತಾ ಇದ್ದೀವಿ. ಸಮ್ ಒನ್, ಎವ್ರಿ ಒನ್, ಎನಿಥಿಂಗ್, ನಥಿಂಗ್, ಆಲ್, ಸಮ್, ಎನಿ, ಈಚ್. ಅಂದರೆ ಯಾರಾದರೂ ಒಬ್ಬರು, ಎವ್ರಿ ಒನ್ ಎಲ್ಲರೂ, ಎನಿಥಿಂಗ್ ಯಾವುದಾದ್ರೂ, ಈ ರೀತಿ ಅಂದರೆ ಯಾರಾದರೂ ಯಾವುದಾದ್ರೂ ಅಂದರೆ ಸ್ಪೆಸಿಫಿಕ್ ಆಗಿ ಇವರೇ ಅಂತ ಹೇಳ್ತಿಲ್ಲ, ಯಾರಾದರೂ ಒಬ್ಬರು, ಈ ರೀತಿ ನಾವು ಹೇಳೋದನ್ನು ಇಲ್ಲಿ ಏನಂತ ಕರಿತೀವಿ, ಇಂಡೆಫಿನೈಟ್ ಪ್ರನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಸಮ್ ಒನ್ ಸ್ಟೋಲ್ ಮೈ ವ್ಯಾಲೆಟ್. ಯಾರೋ ನನ್ನ ವ್ಯಾಲೆಟನ್ನು ಕದ್ಬಿಟ್ರು, ಅಂದರೆ ಯಾರೋ ನನ್ನ ಪರ್ಸ್ನ ಕಳ್ತನ ಮಾಡಿದ್ದಾರೆ. ಅಂದರೆ ಯಾರೋ ಗೊತ್ತಿಲ್ಲ, ಸ್ಪೆಸಿಫಿಕ್ ಆಗಿ ಇದೇ ವ್ಯಕ್ತಿ ಅಂತ ನಮಗೆ ಗೊತ್ತಿಲ್ಲ, ಯಾರೋ ಕಳ್ತನ ಮಾಡಿಬಿಟ್ರು. ಇದನ್ನು ನಾವೇನಂತ ಕರಿತೀವಿ, ಡೆಫಿನಿಟ್ ಪ್ರನೌನ್ ಅಂತ ಕರಿತೀವಿ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಓಕೆ. ಅಂದರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಓಕೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎವ್ರಿಥಿಂಗ್ ಈಸ್ ಓಕೆ ಅಂದರೆ ಇದು ಸ್ಪೆಸಿಫಿಕ್ ಆಗಿ ಇದೇ ಓಕೆ, ಅದೇ ಓಕೆ, ಅವರೇ ಓಕೆ, ಇವರೇ ಓಕೆ ಅಂತ ಹೇಳ್ತಾ ಇಲ್ಲ. ಎವ್ರಿಥಿಂಗ್ ಈಸ್ ಓಕೆ ಅಂದರೆ ಎಲ್ಲನೂ ಓಕೆ. ಅಂದರೆ ಇಲ್ಲಿ ನಾವು ಜನರಲ್ ಆಗಿ ಹೇಳ್ತಾ ಇದ್ದೀವಿ, ಅಂದರೆ ನಾನ್ ಸ್ಪೆಸಿಫಿಕ್ ವರ್ಡ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ನಾನ್ ಸ್ಪೆಸಿಫಿಕ್ ವರ್ಡ್ನ ನಾವು ಯೂಸ್ ಮಾಡೋದಕ್ಕೆ ಏನಂತೀವಿ, ಇಂಡೆಫಿನಿಟ್ ಪ್ರನೌನ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ನೆಕ್ಸ್ಟ್ ಒನ್ ಯಾವುದು ಅಂದರೆ ರಿಫ್ಲೆಕ್ಸಿವ್ ಪ್ರನೌನ್. ರಿಫ್ಲೆಕ್ಸಿವ್ ಪ್ರನೌನ್ಸ್ ಆರ್ ರೆಫರ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಅಂದರೆ ರಿಫ್ಲೆಕ್ಸಿವ್ ಸೆಂಟೆನ್ಸ್ ಅಂದರೆ ಯಾರು ಯಾವುದನ್ನು ಮಾಡ್ತಾ ಇದ್ದಾರೆ, ಅಂದರೆ ಯಾವುದೇ ಒಂದು ಆ್ಯಕ್ಷನ್, ಅಂದರೆ ಯಾವುದೇ ಒಂದು ಏನೋ ಸಮಥಿಂಗ್ ಕೆಲಸ ನಡೆದಿದೆ, ಏನೋ ವರ್ಕ್ ನಡೆದಿದೆ, ಅದು ಯಾರಿಂದ ಆಗಿದೆ, ಅದು ನನ್ನಿಂದ, ಅವಳಿಂದ, ಅವರಿಂದ, ಯಾರಿಂದ ಆಗಿದೆ ಅಂದರೆ ರೆಫರ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಅಂದರೆ ಸಬ್ಜೆಕ್ಟ್, ಅದು ವರ್ಕು ಯಾರಿಂದ ಆಗಿದೆ, ಆ ಸಬ್ಜೆಕ್ಟನ್ನು ತೋರಿಸುತ್ತೆ, ಅದು ಯಾರಿಂದ ವರ್ಕರ್ ಆಗಿದೆ ಅಂತ ತೋರಿಸುತ್ತೆ. ಅದನ್ನು ನಾವು ಇಲ್ಲಿ ಏನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರನೌನ್ಸ್ ಅಂತ. ಇಲ್ಲಿ ಒಂದು ನೀವು ಈಸಿ ಟ್ರಿಕ್ ಏನಂದರೆ ಸೆಲ್ಫನ್ನು ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಅಂದರೆ ಏನಂದರೆ ಮೈ ಸೆಲ್ಫ್, ಯುವರ್ ಸೆಲ್ಫ್, ಯುವರ್ ಸೆಲ್ಫ್ಸ್, ಸೆಲ್ಫ್ ಮತ್ತು ಸೆಲ್ಫ್ನ ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಅದು ನೆನಪಿಟ್ಕೊಂಡ್ರೆ ಸಾಕು, ರಿಫ್ಲೆಕ್ಸಿವ್ ಪ್ರನೌನ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಯಾವ ಪ್ರನೌನ್ಸ್ಗೆ ನಾವು ಇಲ್ಲಿ ಸೆಲ್ಫ್, ಸೆಲ್ಫ್ಸ್ ಅಂತ ಯೂಸ್ ಮಾಡ್ತೀವಲ್ಲ, ಆ ಪ್ರನೌನ್ಸ್ ಎಲ್ಲ ಇಲ್ಲಿ ಏನಾಗುತ್ತೆ, ರಿಫ್ಲೆಕ್ಸಿವ್ ಪ್ರನೌನ್ಸ್ ಅಂತ ಆಗುತ್ತೆ. ಇಲ್ಲಿ ನೋಡಿ ಎಕ್ಸಾಂಪಲ್, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಅವರ್ ಸೆಲ್ಫ್, ಯುವರ್ ಸೆಲ್ಫ್ಸ್, ದೆನ್ ಸೆಲ್ಫ್ಸ್. ಇಲ್ಲಿ ಏನಂತಂದರೆ ಸಿಂಗ್ಲರ್ಗೆ ಸೆಲ್ಫ್ ಅಂತ ಯೂಸ್ ಮಾಡ್ತೀವಿ, ಪ್ಲೂರಲ್ಗೆ ಸೆಲ್ಫ್ಸ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಮೇಡ್ ದಿಸ್ ಮೈ ಸೆಲ್ಫ್. ಇಲ್ಲಿ ನೋಡಿ ಸಬ್ಜೆಕ್ಟನ್ನು ರೆಫರ್ ಮಾಡ್ತಾ ಇದೆ, ರೆಫರ್ ಬ್ಯಾಕ್ ಮಾಡ್ತಾ ಇದೆ ಇಲ್ಲಿ. ಅಂದರೆ ಐ ಮೇಡ್ ದಿಸ್ ಮೈ ಸೆಲ್ಫ್ ಅಂದರೆ ಐ ಅನ್ನೋದು ನಾನು, ಇದು ನನ್ನಿಂದನೇ ಆಗಿರೋದು. ಅಂದರೆ ಇಲ್ಲಿ ಸಬ್ಜೆಕ್ಟ್ ಏನೋ ಐ, ಮೈ ಸೆಲ್ಫ್ ಅನ್ನೋದು ಆಬ್ಜೆಕ್ಟ್. ಆಬ್ಜೆಕ್ಟ್ ಏನು ಮಾಡ್ತಾ ಇದೆ ಇಲ್ಲಿ, ಮೈ ಸೆಲ್ಫ್ ಸಬ್ಜೆಕ್ಟನ್ನು ರೆಫರ್ ಮಾಡ್ತಾ ಇದೆ, ಅಂದರೆ ನನ್ನಿಂದನೇ ಆಗಿದ್ದಿದ್ದು ಅಂತ ಹೇಳೋದನ್ನು ನಾವೇನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಶಿ ಹರ್ಟ್ ಹರ್ ಸೆಲ್ಫ್. ಅವಳು ಅವಳಿಂದಾನೇ ಹರ್ಟ್ ಆಗಿದ್ದಾಳೆ, ಅವಳಿಂದಾನೇ ದುಃಖಿತಳಾಗಿದ್ದಾಳೆ. ಅಂದರೆ ಅವಳಿಂದಾನೇ, ಅಂದರೆ ಸಬ್ಜೆಕ್ಟನ್ನೇ ಮತ್ತೆ ತೊಗೋತಾ ಇದೆ. ಅದು ಅಂದರೆ ಆಬ್ಜೆಕ್ಟ್ ಏನು ಮಾಡ್ತಾ ಇದೆ, ಸಬ್ಜೆಕ್ಟನ್ನೇ ಮತ್ತೆ ತೊಗೋತಾ ಇದೆ. ಅಂದರೆ ಅವಳು ಅವಳಿಂದಾನೇ ದುಃಖಕ್ಕೀಡಾಗಿದ್ದಾಳೆ ಅಂತ ಹೇಳೋದನ್ನ ನಾವಿಲ್ಲಿ ಏನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಸೆಂಟೆನ್ಸಲ್ಲಿರೋ ಸಬ್ಜೆಕ್ಟನ್ನೇ ಮತ್ತೆ ರೆಫರ್ ಮಾಡೋದನ್ನು, ಅದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಅಂದರೆ ರಿಫ್ಲೆಕ್ಸಿವ್ ಪ್ರನೌನ್ ಅಂದರೆ ಏನು, ನೀವು ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಇಲ್ಲಿ ಸೆಲ್ಫ್, ಸೆಲ್ಫ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ, ಅಂದರೆ ಎಲ್ಲಿ ಸೆಲ್ಫು, ಸೆಲ್ಫ್ಸು ಅಂತ ವರ್ಡ್ಸ್ಗಳು ಬರುತ್ತೋ ಅವುಗಳೆಲ್ಲ ಏನಾಗಿರುತ್ತೆ, ರಿಫ್ಲೆಕ್ಸಿವ್ ಪ್ರನೌನ್ ಆಗಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ನೆಕ್ಸ್ಟ್ ಒನ್ ಯಾವುದು ಅಂತ ನೋಡೋಣ. ಸೊ ಇಲ್ಲಿ ನೆಕ್ಸ್ಟ್ ಒನ್ ಇಂಟೆನ್ಸಿವ್ ಪ್ರನೌನ್ಸ್. ನೋಡಿ, ಇಂಟೆನ್ಸಿವ್ ಪ್ರನೌನ್ಸ್ ಅಂದರೆ ಏನಂತ ನೋಡೋಣ. ಎಂಫಾಸೈಸ್ ಎ ನೌನ್ ಆರ್ ಪ್ರನೌನ್. ನೋಡಿ, ಇಲ್ಲೂ ಕೂಡ ಎಕ್ಸಾಂಪಲ್ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್ ಅಂತೇನಿದೆ. ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ ಫ್ರೆಂಡ್ಸ್. ಏನಂದರೆ ಇದು ರಿಫ್ಲೆಕ್ಸಿವ್ ಪ್ರನೌನು, ಇಂಟೆನ್ಸಿವ್ ಪ್ರನೌನು ಎರಡಕ್ಕೂ ಕನ್ಫ್ಯೂಸ್ ಆಗಬೇಡಿ. ರಿಫ್ಲೆಕ್ಸಿವ್ ಪ್ರನೌನ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾವುದೇ ಒಂದು ಸಬ್ಜೆಕ್ಟನ್ನು ರೆಫರ್ ಮಾಡುತ್ತೆ. ಇಲ್ಲಿ ಇಂಟೆನ್ಸಿವ್ ಪ್ರನೌನಲ್ಲಿ ಏನು ಮಾಡುತ್ತೆ ಅಂದರೆ ಎಂಫಸೈಸ್ ಎ ನೌನ್, ಅಂದರೆ ಅದು ಏನು ಪ್ರನೌನ್ ಇರುತ್ತಲ್ಲ ಆ ಪ್ರನೌನ್ನ ಒತ್ತಿ ಹೇಳೋದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದನ್ನು ನಾವಿಲ್ಲಿ ಏನಂತೀವಿ, ಇಂಟೆನ್ಸಿವ್ ಪ್ರನೌನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಐ ಮೈ ಸೆಲ್ಫ್ ಸಾ ದ ಆಕ್ಸಿಡೆಂಟ್, ಶಿ ಹರ್ ಸೆಲ್ಫ್ ಬೇಕ್ಡ್ ದ ಕೇಕ್. ನೋಡಿ, ಐ ಮೈ ಸೆಲ್ಫ್ ಸಾ ದ ಇನ್ಸಿಡೆಂಟ್. ಐ ಮೈ ಸೆಲ್ಫ್, ನಾನೇ ನೋಡಿದೆ ಆ ಇನ್ಸಿಡೆಂಟ್ನ. ಅಂದರೆ
ನನ್ನಿಂದನೇ ಆ ಇನ್ಸಿಡೆಂಟ್ ನಾನು ನನ್ನ ಕಣ್ಣಾರೆ ನೋಡಿದೆ ಆ ಇನ್ಸಿಡೆಂಟ್ನ ಅಂತ ಹೇಳ್ತಾರಲ್ಲ. ಅಂದರೆ ಇಲ್ಲಿ ಯಾವುದಕ್ಕೆ ಒತ್ತು ಕೊಡ್ತಾ ಇದ್ದಾರೋ ನನ್ನ ಕಣ್ಣಾರೆ ನೋಡಿದೆ, ಅಂದರೆ ನನ್ನ ಕಣ್ಣಾರೆ ನೋಡಿದೆ ಅಂತಂದರೆ ಇಲ್ಲಿ ಯಾವುದಕ್ಕೆ ಒತ್ತು ಕೊಡ್ತಾ ಇದ್ದಾರೋ ಮೈ ಸೆಲ್ಫ್, ಅಂದರೆ ಇಲ್ಲಿ ನೌನ್ಗೆ ಮತ್ತು ಪ್ರನೌನ್ಗೆ ಒತ್ತು ಕೊಡ್ತಾ ಇದ್ದಾರೆ, ಎಂಫಸೈಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಇಂಟೆನ್ಸಿವ್ ಪ್ರನೌನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಇಂಟೆನ್ಸಿವ್ ಪ್ರನೌನಲ್ಲೂ ಕೂಡ ರಿಫ್ಲೆಕ್ಸಿವ್ ಪ್ರನೌನಲ್ಲಿ ಬಂದಾಗೆ ಮೈ ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್ ಅಂತ ಬರುತ್ತೆ. ಬಟ್ ಇದು ಅಂದರೆ ಆ ಶಬ್ದಗಳಿಗೆ, ಆ ಪ್ರನೌನ್ಗಳಿಗೆ ಜಾಸ್ತಿ ಒತ್ತು ಕೊಡುವಂಥದ್ದು, ಇಂಪಾರ್ಟೆನ್ಸ್ ಕೊಡುವಂಥದ್ದು ಇಂಟೆನ್ಸಿವ್ ಪ್ರನೌನ್. ರಿಫ್ಲೆಕ್ಸಿವ್ ಪ್ರನೌನ್ಸಲ್ಲಿ ಏನಾಗುತ್ತೆ, ಈ ಮೈ ಸೆಲ್ಫ್, ಯುವರ್ ಸೆಲ್ಫ್ ಇದೆಲ್ಲ ಆಬ್ಜೆಕ್ಟ್, ಅಂದರೆ ಸೆಂಟೆನ್ಸಲ್ಲಿ ಆಬ್ಜೆಕ್ಟ್ ಯಾವ ಇದರಲ್ಲಿರುತ್ತೋ ಅಲ್ಲಿ ಬರುತ್ತೆ, ಅಂದರೆ ಆಬ್ಜೆಕ್ಟ್ ಪ್ಲೇಸಲ್ಲಿ ಬರುತ್ತೆ. ಸೊ ಇಲ್ಲಿ ಇಂಟೆನ್ಸಿವ್ ಸೆಂಟೆನ್ಸಲ್ಲಿ ಇಲ್ಲಿ ಆಬ್ಜೆಕ್ಟ್ ಪ್ಲೇಸು, ಸಬ್ಜೆಕ್ಟ್ ಪ್ಲೇಸು ಅಂತ ಏನಿಲ್ಲ. ಇಲ್ಲಿ ಆ ಶಬ್ದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ, ಅಂದರೆ ಆ ಪ್ರನೌನಿಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ಇಂಟೆನ್ಸಿವ್ ಪ್ರನೌನ್ ಅಂತ ಇಲ್ಲಿ ನೋಡ್ತೀವಿ. ಒಟ್ಟಿನಲ್ಲಿ ಇಂಟೆನ್ಸಿವ್ ಪ್ರನೌನ್ ಅಂದರೆ ಯಾವುದೇ ನೌನ್ ಅಥವಾ ಪ್ರನೌನ್ಗೆ ಇಂಪಾರ್ಟೆನ್ಸ್ನ ಕೊಡೋದು. ಇಲ್ಲಿ ನೋಡಿ ನೆಕ್ಸ್ಟ್ ಒನ್ ಯಾವುದು ಅಂತ ನೋಡೋಣ. ರೆಸಿಪ್ರೋಕಲ್ ಪ್ರನೌನ್ ಇಂಡಿಕೇಟ್ ಎ ಮ್ಯೂಚುವಲ್ ರಿಲೇಷನ್ಶಿಪ್ ಆರ್ ಆ್ಯಕ್ಷನ್. ಇಲ್ಲಿ ನೋಡಿ, ಇಂಡಿಕೇಟ್ ಎ ಮ್ಯೂಚುವಲ್ ರಿಲೇಷನ್ಶಿಪ್ ಆರ್ ಆ್ಯಕ್ಷನ್, ಅಂದರೆ ಯಾವುದೇ ಒಂದು ರಿಲೇಷನ್ಶಿಪ್ ಅಥವಾ ಆ್ಯಕ್ಷನ್ನ ಹೇಳೋದನ್ನು ನಾವಿಲ್ಲಿ ಏನಂತ ಕರಿತೀವಿ, ಅಂದರೆ ಅವುಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರೋದನ್ನು, ಮ್ಯೂಚುವಲ್ ರಿಲೇಷನ್ಶಿಪ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರೋದನ್ನು ನಾವು ಇಲ್ಲಿ ಏನಂತ ಕರಿತೀವಿ ನೋಡಿ, ಇಲ್ಲಿ ರೆಸಿಪ್ರೋಕಲ್ ಪ್ರನೌನ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡಿ, ಈಚ್ ಅದರ್, ಒನ್ ಅನದರ್. ಅಂದರೆ ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದೇ ಲವ್ ಈಚ್ ಅದರ್, ಅವರು ಒಬ್ರೊಬ್ರನ್ನ ಪ್ರೀತಿಸ್ತಾರೆ, ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ. ಈಚ್ ಅದರ್ ಅಂದರೆ ಒಬ್ರನ್ನೊಬ್ಬರು ಪ್ರೀತಿಸ್ತಾರೆ ಅಂತಂದರೆ ಅವರೊಬ್ಬರೊಬ್ಬರ ನಡುವೆ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಆ ರಿಲೇಷನ್ಶಿಪ್ ಇದೆ. ಅದನ್ನು ನಾವು ಏನಂತ ಕರಿತೀವಿ, ಮ್ಯೂಚುವಲ್ ರಿಲೇಷನ್ಶಿಪ್ನ ನಾವು ಏನಂತ ಕರಿತೀವಿ, ಇಲ್ಲಿ ರೆಸಿಪ್ರೋಕಲ್ ಪ್ರನೌನ್ ಅಂತ ಕರಿತೀವಿ. ದ ಟೀಮ್ ಹೆಲ್ಪ್ಡ್ ಒನ್ ಅನದರ್, ಆ ಟೀಮ್ನಲ್ಲಿರೋರು ಎಲ್ಲರೂ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಾರೆ, ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ತಾರೆ, ಅಂದರೆ ಅದನ್ನು ನಾವೇನಂತ ಕರಿತೀವಿ, ಇಲ್ಲಿ ರೆಸಿಪ್ರೋಕಲ್ ಪ್ರನೌನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಈಚ್ ಅದರು, ಒನ್ ಅನದರ್ ಅಂದರೆ ಒಬ್ರಿಗೊಬ್ಬರು, ಒಬ್ಬರು ಇನ್ನೊಬ್ಬರಿಗೆ, ಈ ರೀತಿ ನಾವು ಏನು ಮ್ಯೂಚುವಲ್ ರಿಲೇಷನ್ಶಿಪ್ನ ಹೇಳ್ತೀವಲ್ಲ, ಈ ಒಬ್ಬರು ಇನ್ನೊಬ್ಬರಿಗೆ, ಒಬ್ರಿಗೊಬ್ಬರು, ಅವ್ರಿಗವರು, ಈ ರೀತಿ ನಾವು ಮ್ಯೂಚುವಲ್ ರಿಲೇಷನ್ಶಿಪ್ನ ಹೇಳೋದನ್ನು ನಾವು ಇಲ್ಲಿ ಏನಂತ ಕರಿತೀವಿ, ರೆಸಿಪ್ರೋಕಲ್ ಪ್ರನೌನ್ ಅಂತ ಕರಿತೀವಿ. ಇಲ್ಲಿ ಏನು ನೆನ್ಪಿಟ್ಕೊಬೇಡಿ, ಓನ್ಲಿ ಈಚ್ ಅದರ್, ಒನ್ ಅನದರ್ ಇವೆರಡೇ ಶಬ್ದ ಜಾಸ್ತಿ ಯೂಸ್ ಆಗೋದು, ಇವೆರಡೇ ವರ್ಡ್ ಯೂಸ್ ಆಗೋದು. ಅಂದರೆ ಒಬ್ರಿಗೊಬ್ಬರು, ಒಬ್ಬರು ಇನ್ನೊಬ್ಬರಿಗೆ, ಈ ರೀತಿಯೇ ಜಾಸ್ತಿ ಯೂಸ್, ಈ ವರ್ಡ್ಸ್ಗಳೇ ಜಾಸ್ತಿ ಯೂಸ್ ಆಗೋದು. ಇವೆರಡನ್ನು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನಿಮಗೆ ರೆಸಿಪ್ರೋಕಲ್ ಪ್ರನೌನ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ರೆಸಿಪ್ರೋಕಲ್ ಪ್ರನೌನ್ ಅಂದರೆ ನನ್ ಅದರ್ ದೆನ್ ಓನ್ಲಿ ಮ್ಯೂಚುವಲ್ ರಿಲೇಷನ್ಶಿಪ್, ಇಂಡಿಕೇಟ್ ಮ್ಯೂಚುವಲ್ ರಿಲೇಷನ್ಶಿಪ್, ಅಂದರೆ ಅವ್ರು ಈ ಇಬ್ಬರು ವ್ಯಕ್ತಿಗಳ ಬಗ್ಗೆ ಏನು ರಿಲೇಷನ್ಶಿಪ್ ಇದೆಯೋ ಅದನ್ನು ನಾವು ಏನಂತ ಕರಿತೀವಿ, ರೆಸಿಪ್ರೋಕಲ್ ಪ್ರನೌನ್ ಅಂತ. ಅಂದರೆ ಯಾವ ರೀತಿ ರಿಲೇಷನ್ಶಿಪ್ ಅದು, ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಅದನ್ನು ನಾವು ರೆಸಿಪ್ರೋಕಲ್ ಪ್ರನೌನ್ ಅಂತ ಕರಿತೀವಿ. ಹಾಗಿದ್ರೆ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ದ ನೆಕ್ಸ್ಟ್ ಒನ್ ಈಸ್ ರಿಲೇಟಿವ್ ಪ್ರನೌನ್ಸ್. ಇಂಟ್ರಡ್ಯೂಸ್ ರಿಲೇಟಿವ್ ಕ್ಲಾಸಸ್. ಅಂದರೆ ನೋಡಿ, ಇಲ್ಲಿ ರಿಲೇಟಿವ್ ಕ್ಲಾಸಸ್ನ ಇಂಟ್ರಡ್ಯೂಸ್ ಮಾಡೋದನ್ನು ನಾವಿಲ್ಲಿ ಏನಂತ ಕರಿತೀವಿ, ಇಲ್ಲಿ ರಿಲೇಟಿವ್ ಕ್ಲಾಸಸ್ನ ಇಂಟ್ರಡ್ಯೂಸ್ ಮಾಡುವಂಥವನ್ನ ರಿಲೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ಅಂದರೆ ಯಾವ ಒಂದು ಎರಡು ಸೆಂಟೆನ್ಸ್ ಮಧ್ಯೆ, ಎರಡು ಕ್ಲಾಸ್ ಮಧ್ಯೆ, ಎರಡು ಸೆಂಟೆನ್ಸ್ ಏನು ರಿಲೇಷನ್ಶಿಪ್ ತೋರಿಸುತ್ತಲ್ವ ಅವುಗಳನ್ನು ನಾವೇನಂತ ಕರಿತೀವಿ, ಇಲ್ಲಿ ರಿಲೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ, ಹೂ, ಹೂಮ್, ಹೂಸ್, ವಿಚ್, ದಟ್. ನೋಡಿ ಈ ಎಲ್ಲ ಶಬ್ದಗಳು ರಿಲೇಷನ್ಶಿಪ್ನ ತೋರಿಸುತ್ತವೆ. ಇಲ್ಲಿ ಯಾವ ರೀತಿ ನೋಡಿ ಎಕ್ಸಾಂಪಲ್, ದ ವುಮೆನ್ ಹೂ ಕಾಲ್ಡ್ ಈಸ್ ಮೈ ಮದರ್. ದ ವುಮೆನ್ ಹೂ ಕಾಲ್ಡ್ ಈಸ್ ಮೈ ಮದರ್. ಇಲ್ಲಿ ಹೂ ಅನ್ನೋ ಒಂದು ಪ್ರನೌನು ಏನು ಮಾಡ್ತಾ ಇದೆ, ರಿಲೇಷನ್ಶಿಪ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಅಲ್ಲಿ ದ ವುಮೆನ್ ಕಾಲ್ಡ್ ಈಸ್ ಮೈ ಮದರ್ ಅಂತಂದರೆ ಇಲ್ಲಿ ರಿಲೇಷನ್ಶಿಪ್ಪು ಗೇನ್ ಆಗಲ್ಲ. ಇಲ್ಲಿ ಹೂ ಅನ್ನೋ ಪ್ರನೌನನ್ನು ಯೂಸ್ ಮಾಡಿದ್ರೆ ಅದು ಯಾವ ರೀತಿ ರಿಲೇಷನ್ಶಿಪ್ ಅಂತ ನಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುತ್ತೆ. ದ ವುಮೆನ್, ಅವರು ಒಬ್ಬರು ಮಹಿಳೆ, ಕಾಲ್ಡ್ ಈಸ್ ಮೈ ಮದರ್ ಅಂದರೆ ಅವರು ನನ್ನ ತಾಯಿ, ಆ ಮಹಿಳೆ ನನ್ನ ತಾಯಿ. ಇಲ್ಲಿ ಹೂ ಅನ್ನೋದು ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ, ಆ ಮಹಿಳೆ ನನ್ನ ತಾಯಿ ಅನ್ನೋದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥ ಪದಗಳಿಗೆ ನಾವು ಏನಂತ ಕರಿತೀವಿ, ರಿಲೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ದ ಬುಕ್ ದಟ್ ಐ ಬಾರೋಡ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ದ ಬುಕ್, ಅದು ಒಂದು ಬುಕ್ಕು, ನಾನು ಯಾವ ಬುಕ್ಕನ್ನು ಪರ್ಚೇಸ್ ಮಾಡಿದೆ ಆ ಬುಕ್ಕು ಏನಂದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ದಟ್ ಅನ್ನೋದು ಏನು ಮಾಡ್ತಾ ಇದೆ, ಆ ಬುಕ್ಕನ್ನು ನಡುವೆ ಏನು ಮಾಡ್ತಾ ಇದೆ, ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ಅಂದರೆ ಯಾವ ರೀತಿ ರಿಲೇಷನ್ಶಿಪ್ ಅಂತ ತೋರಿಸ್ತಾ ಇದೆ. ಸೊ ಅದಕ್ಕೆ ಇದು ಏನು, ದಟ್ ಅನ್ನೋದೇನು ರಿಲೇಟಿವ್ ಪ್ರನೌನ್ ಅಂತ
ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ, ಡಿಸ್ಟ್ರಿಬ್ಯೂಟಿವ್ ಪ್ರನೌನ್. ದ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ರೆಫರ್ ಟು ಇಂಡಿವಿಜುವಲ್ ಮೆಂಬರ್ಸ್ ಆಫ್ ಎ ಗ್ರೂಪ್. ಇಲ್ಲಿ ನೋಡಿ, ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್ ಅಂದರೆ ಏನು, ಯಾವುದೇ ಒಂದು ಇಂಡಿವಿಜುವಲ್ ಮೆಂಬರ್ಸ್ನ, ಅಂದರೆ ಒಂದು ಗ್ರೂಪ್ ಆಗಿರುತ್ತೆ, ಯಾವುದೋ ಒಂದು ಫ್ರೆಂಡ್ಸ್ ಗ್ರೂಪು, ಪಬ್ಲಿಕ್ ಗ್ರೂಪು, ಯಾವುದೋ ಒಂದು ಗ್ರೂಪ್ ಆಗಿರುತ್ತೆ. ಅದರಲ್ಲಿ ನಾವು ಗ್ರೂಪಲ್ಲಿ ಯಾವುದೇ ಒಂದು ಇಂಡಿವಿಜುವಲ್ ವ್ಯಕ್ತಿನ ನಾವು ತೋರಿಸಿದ್ರೆ ಅದನ್ನು ನಾವೇನಂತ ಇಲ್ಲಿ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ಕರಿತೀವಿ. ಅಂದರೆ ಇಂಡಿವಿಜುವಲ್ ಮೆಂಬರ್ನ ತೋರಿಸ್ಬೇಕು ನಾವು, ಅಂದರೆ ಅವರು ಇದೇ ಮೆಂಬರ್ ಈ ರೀತಿ ಮಾಡಿದ್ದಾರೆ ಅಂತ ಇಂಡಿವಿಜುವಲ್ ಮೆಂಬರ್ಗೆ ನಾವು ಬೆಳೆ ಮಾಡಿ ತೋರಿಸೋದನ್ನು ಇಲ್ಲಿ ಏನಂತಾರೆ, ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ಕರೀತಾರೆ. ನೋಡಿ ಇಲ್ಲಿ ಎಕ್ಸಾಂಪಲು, ಈಚ್, ಐದರ್, ನೈದರ್. ನೋಡಿ, ಈಚ್ ಆಫ್ ದ ಸ್ಟೂಡೆಂಟ್ಸ್ ರಿಸೀವ್ಡ್ ಎ ಪ್ರೈಸ್. ನೋಡಿ, ಈಚ್ ಆಫ್ ದ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಅನ್ನೋದು ಒಂದು ಗ್ರೂಪು. ಆ ಗ್ರೂಪಲ್ಲಿ ಈಚ್ ಮೆಂಬರ್ ಅಂದರೆ ಪ್ರತಿಯೊಬ್ಬರು ಅಂತ ಹೇಳ್ತೀವಲ್ಲ ನಾವು, ಈಚ್ ಮೆಂಬರ್ನ ಅಂದರೆ ಪ್ರತಿಯೊಬ್ಬ ಮೆಂಬರ್ನು ನಾವೇನು ತೋರಿಸ್ತೀವಲ್ಲ ಅದನ್ನು ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ಕರಿತೀವಿ. ಈಚ್ ಮೆಂಬರ್ ರಿಸೀವ್ಡ್ ಎ ಪ್ರೈಸ್ ಅಂದರೆ ಆ ಸ್ಟೂಡೆಂಟ್ ಅನ್ನೋ ಒಂದು ಸ್ಟೂಡೆಂಟ್ ಗ್ರೂಪಲ್ಲಿ ಈಚ್ ಮೆಂಬರ್, ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಏನು ಮಾಡ್ತಾ ಇದ್ದಾರೆ, ಪ್ರೈಸನ್ನು ರಿಸೀವ್ ಮಾಡಿದ್ದಾರೆ. ನಾವು ಇದನ್ನು ಏನಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ಕರಿತೀವಿ. ಐದರ್ ಆಫ್ ಯು ಕ್ಯಾನ್ ಗೋ. ಐದರ್ ಅನ್ನೋದಿಲ್ಲಿ ಏನು, ಡಿಸ್ಟ್ರಿಬ್ಯೂಟಿವ್ ಪ್ರನೌನ್. ಅಂದರೆ ನೀವು ಯಾರಾದರೂ ಒಬ್ಬರು ಹೋಗ್ಬೋದು, ಯಾರಾದರೂ ಒಬ್ಬರನ್ನ ಅಂದರೆ ಆ ಗ್ರೂಪಲ್ಲಿರೋ ಯಾರಾದರೂ ಒಬ್ಬರು ಹೋಗ್ಬೋದು, ಯಾರಾದರೂ ಒಬ್ಬರು. ಗ್ರೂಪ್ ಅಂದರೆ ಒಂದು ಗ್ರೂಪ್, ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ಪಬ್ಲಿಕ್ ಯಾವುದಾದ್ರೂ ಗ್ರೂಪ್ ಆಗಿರ್ಬೋದು. ಆ ಗ್ರೂಪಲ್ಲಿ ನಾವು ಏನಂತ ಕರಿತೀವಿ, ಯಾರಾದರೂ ಒಬ್ಬರು ಹೋಗ್ಬೋದು, ಯಾವುದೇ ಒಂದು ಕೆಲಸಕ್ಕೆ ವರ್ಗೆ ಯಾರಾದರೂ ಒಬ್ಬರು ಹೋಗ್ಬೋದು ಅಂತ. ಯಾರಾದರೂ ಒಬ್ಬರು ಅಂದರೆ ಐದರ್ ಅಂತಂದರೆ ಯಾರಾದರೂ ಒಬ್ಬರು, ಇದು ಏನಾಗುತ್ತೆ, ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಪ್ರನೌನ್ ಅಂದರೆ ಏನು ಮತ್ತು ಪ್ರನೌನ್ನ ಟೈಪ್ಸ್ಗಳ ಬಗ್ಗೆ ನೋಡಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಾದ್ರೆ ನೀವೇನಂತಂದರೆ ಯಾವುದೇ ರೀತಿ ಹಾರ್ಡ್ ಅಂತ ಏನಿಲ್ಲ, ಪ್ರನೌನ್ ಟೈಪ್ಸ್ನ ನಾವು ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು. ಸೊ ಅದು ಯಾವ ರೀತಿ ಅಂತಂದರೆ ನಾನು ಹೇಳ್ತೀನಿ ನೋಡಿ ಈಸಿಯಾಗಿ. ಸೊ ಫಸ್ಟ್ ಪರ್ಸ್ನಲ್ ಪ್ರನೌನ್ ಅಂದರೆ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್ ಇರ್ತಾರೆ, ಅಂದರೆ ಪರ್ಸ್ನಲ್ ಪ್ರನೌನ್ ಅಂದರೆ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್. ದ ನೆಕ್ಸ್ಟ್ ಪೊಸೆಸಿವ್ ಪ್ರನೌನ್ ಅಂದರೆ ಓನರ್ಶಿಪ್ನ ಇಂಡಿಕೇಟ್ ಮಾಡೋದು. ಓನರ್ಶಿಪ್ ತೋರಿಸೋದನ್ನು ಪೊಸೆಸಿವ್ ಅಂದರೆ ಓನರ್ಶಿಪ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ದ ನೆಕ್ಸ್ಟ್ ಒನ್ ಈಸ್ ಪಾಯಿಂಟ್ ಟು ಸ್ಪೆಸಿಫಿಕ್ ಥಿಂಗ್ಸ್. ಯಾವುದೇ ಒಂದು ಸ್ಪೆಸಿಫಿಕ್ ಥಿಂಗ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ, ಅಂದರೆ ಯಾವುದೇ ಒಂದು ಸ್ಪೆಸಿಫಿಕ್ ಥಿಂಗ್ ಇಂಪಾರ್ಟೆಂಟ್ ಕೊಡೋದಕ್ಕೆ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ದ ನೆಕ್ಸ್ಟ್ ಒನ್ ಈಸ್ ಆಸ್ಕ್ ಕ್ವಶನ್, ಅಂದರೆ ಯಾವುದೇ WH ಕ್ವಶನ್ ಬಂದುಬಿಟ್ರೆ ಅದನ್ನು ಇಂಟ್ರಾಗೇಟಿವ್ ಪ್ರನೌನ್ ಅಂತ ತಿಳ್ಕೊಂಡ್ಬಿಡಿ. ಅದು ಕ್ವಶನ್ ಕೇಳುವಂಥದ್ದಾಗಿರ್ಬೇಕು, WH ಕ್ವಶನ್ ಕೇಳುವಂಥದ್ದಾಗಿರಬೇಕು, ಅದನ್ನು ಇಂಟ್ರಾಗೇಟಿವ್ ಪ್ರನೌನ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಇನ್ನು ಇಂಡೆಫಿನಿಟ್ ಪ್ರನೌನ್ ಅಂತಂದರೆ ಇಲ್ಲಿ ಪರ್ಸ್ನಲ್ ಪ್ರನೌನ್ಗೆ ಆಪೋಸಿಟ್ ಆಗಿರುತ್ತೆ, ಅಂದರೆ ನಾನ್ ಸ್ಪೆಸಿಫಿಕ್ ಪೀಪಲ್ ಆರ್ ಥಿಂಗ್ಸ್ನ ಐಡೆಂಟಿಫೈ ಮಾಡೋದಕ್ಕೆ ಇಲ್ಲಿ ಏನಂತ ಕರಿತೀವಿ, ಇಂಡೆಫಿನಿಟ್ ಪ್ರನೌನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ನು ರಿಫ್ಲೆಕ್ಸಿವ್ ಪ್ರನೌನ್, ಅಂದರೆ ರೆಫರ್ಡ್ ಬ್ಯಾಕ್ ಟು ಸಬ್ಜೆಕ್ಟ್, ಅಂದರೆ ಸಬ್ಜೆಕ್ಟ್ ಬಗ್ಗೆ, ಸಬ್ಜೆಕ್ಟನ್ನು ಆಬ್ಜೆಕ್ಟಲ್ಲಿ ಮತ್ತೆ ಅದೇ ರೆಫರ್ ಬ್ಯಾಕ್ ತೋರಿಸೋದಕ್ಕೆ ನಾವಿಲ್ಲಿ ಏನಂತ ಕರಿತೀವಿ, ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಮತ್ತು ನೆಕ್ಸ್ಟ್ ಒನ್ ಏನಂದರೆ ಎಂಫಸೈಸ್ ನೌನ್ ಆರ್ ಪ್ರನೌನ್ ಅಂತಂದರೆ ಯಾವುದೇ ಒಂದು ನೌನ್ಗೆ ಅಥವಾ ಪ್ರನೌನ್ಗೆ ಒತ್ತು, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕೆ ನಾವಿಲ್ಲಿ ಏನಂತ ಕರಿತೀವಿ, ಇಂಟೆನ್ಸಿವ್ ಪ್ರನೌನ್ ಅಂತ ಕರಿತೀವಿ. ಅಂದರೆ ಇಂಟೆನ್ಸಿವ್ ಪ್ರನೌನ್ ಅಂದರೆ ನೌನ್ ಅಥವಾ ಪ್ರನೌನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ದ ನೆಕ್ಸ್ಟ್ ಒನ್ ರೆಸಿಪ್ರೋಕಲ್ ಪ್ರನೌನ್, ಅಂದರೆ ಇಂಡಿಕೇಟ್ ಮ್ಯೂಚುವಲ್ ರಿಲೇಷನ್ಶಿಪ್, ಅಂದರೆ ಯಾವುದೇ ಒಂದು ಎರಡು ಶಬ್ದಗಳ ನಡುವೆ ಅಥವಾ ಎರಡು ವರ್ಡ್ಗಳ ನಡುವೆ ರಿಲೇಷನ್ಶಿಪ್ ತೋರಿಸೋದನ್ನು ನಾವು ರೆಸಿಪ್ರೋಕಲ್ ಅಂತ ಕರಿತೀವಿ. ಸೊ ಇಲ್ಲಿ ರೆಸಿಪ್ರೋಕಲ್ ಅಂದರೆ ರಿಲೇಷನ್ಶಿಪ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಸೊ ದ ನೆಕ್ಸ್ಟ್ ಒನ್ ಈಸ್ ರಿಲೇಟಿವ್ ಪ್ರನೌನ್ಸ್, ಅಂದರೆ ಇಂಟ್ರೊಡ್ಯೂಸ್ಡ್ ರಿಲೇಟ್ ಕ್ಲಾಸ್, ಅಂದರೆ ಯಾವುದೇ ರಿಲೇಟಿವ್ ಕ್ಲಾಸನ್ನು ಹೇಳೋದಕ್ಕೆ, ಯಾವ ರೀತಿ ರಿಲೇಷನ್ಶಿಪ್ಪು ಅಂತ ತೋರಿಸೋದಕ್ಕೆ ನಾವು ಯೂಸ್ ಮಾಡುವಂಥ ಪದಗಳನ್ನು ಇಲ್ಲಿ ರಿಲೇಟಿವ್ ಪ್ರನೌನ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರನೌನು ರೆಫರ್ ಟು ಇಂಡಿವಿಜುವಲ್ ಮೆಂಬರ್, ಅಂದರೆ ಯಾವುದೇ ಒಂದು ಗ್ರೂಪಲ್ಲಿರುವಂಥ ಇಂಡಿವಿಜುವಲ್ ಮೆಂಬರ್ ಬಗ್ಗೆ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಡಿಸ್ಟ್ರಿಬ್ಯೂಟಿವ್. ಅಂದರೆ ಇಂಡಿವಿಜುವಲ್ ಮೆಂಬರ್, ಗ್ರೂಪಲ್ಲಿರೋ ಇಂಡಿವಿಜುವಲ್ ಮೆಂಬರನ್ನು ತೊಗೊಂಡ್ರೆ ಅಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ಇದಕ್ಕೆ ಬೆಸ್ಟ್ ಅಂದರೆ ಈಚ್, ಐದರ್, ನೈದರ್ ಈ ರೀತಿ ಪದಗಳನ್ನು ವರ್ಡ್ಗಳನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ ನೆನಪಲ್ಲಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರನೌನ್ ಮತ್ತು ಅದರ ಟೈಪ್ಸು ಮತ್ತು ಎಕ್ಸಾಂಪಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮತ್ತು ಶೇರ್ನ ಕೊಡೋದನ್ನು ಮರಿಬೇಡಿ. ಇದೇ ರೀತಿ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಎಲ್ಲ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ಆ ಡೌಟ್ಗೆ ರಿಪ್ಲೈನ ಕೊಡ್ತೀನಿ. ಅದು ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಥ್ಯಾಂಕ್ ಯು.